ಶಿವ ದನಿ ಟೆನ್ಷನ್ ಅಂತ ಮಾಡ್ಲಿಕ್ಕಿಲ್ಲ. ಅವರಿಗೆ ಅಂತ ಸಾವಿದ ಟೆನ್ಷನ್. ಆರಾಮದಲ್ಲಿ ಧರ್ಮಕ್ಕೆಲ್ಲ ಕುಡಿ. ನೀವು ನಾ ತಕೊಳ್ತೇನೆ, ನೀ ತಕೋ ಮಾರ. ಗಡಿ ಬಿಡಿ ಬೇಡ ಆಯ್ತಾ. ಧರ್ಮಕ್ಕೆ ಸಿಕ್ತದಂತ ಒಟ್ರಾಸಿ ಕುಡಿಬೇಡಿ ಮಾರ್ರೆ, ಅಕಲಿರ್ಲಿ. ಎಲ್ಲರ ಮುಂದೆ ಮೈ ಮೇಲೆ ಕೈ ಹಾಕಿದ. ಈ ದನಿಸ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಎಲ್ರ ಮುಂದೆ ಹೊಡಿಲಿಕ್ಕೆ ನೀನಂತ ಹುಚ್ಚುನಾಯ? ಮೋನ, ಎಲ್ಲ ನಾಯಿಗೆ ಸಹ ಒಂದ್ ದಿನ ಬರ್ತದೆ, ಆಗ ನಾವು ಕಚ್ಚುವ. ನೀ ಕೂತಿರ, ನಾ ಬರ್ತೇನೆ. ಸರ್ ಕಾಡ್ಲೆ. ಇದು ನಮ್ಮ ಜಾಗ ಉಳಿತದಲ್ಲ. ನೀವೆಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡೋದು? ನೀವು ಶಿವಣ್ಣ ನಮ್ಮ ಧನ್ಯವರಿದ್ದಾಗಿ ನೀವು. ಈಗ ನನ್ನ ಜಾಗ ಎಲ್ಲಿರೋದು? ಫಾರೆಸ್ಟ್ ಪಕ್ಕದಲ್ಲಿ. ಒಂದ್ ದಿವಸ ಎನ್ಕರೇಜ್ಮೆಂಟ್ ಅಂತ ಬೇಲಿ ಹಾಕಿದ್ರು. ಆಮೇಲೆ ನೋಡುವಾಗ ಎಂತದ್ದು, ನನ್ನ ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರೆ. ಮತ್ತೀಗ ನನ್ನೊಬ್ರು ಇಲ್ಲಿ ಪೇಟೆಯಲ್ಲಿ ಸುಬ್ರೋ ಅಂತ ವಕೀಲರಿದ್ದಾರೆ. ಅವರು 12 ವರ್ಷದಿಂದ ಕೇಸ್ ನಡೆಸ್ತಿದ್ದಾರೆ. ಗೆಲ್ಬಹುದು. ಶಿವ, ದನಿ ತೋಟಕ್ಕೆ ನೀರು ಬಿಟ್ಟುಕೊಂಡು ಹೋಗಿ ಬರುವ. ಹಾ ಹಾ ರಪ್ಪ ಬಾ. ಶಿವ, ಇಕ್ಕ ಟಾರ್ಚ್, ಜಾಗ್ರತೆ. ಆಯ್ತಾ ಮಗ? ಅವ್ರಿಗೆಲ್ಲ ಗೊತ್ತಾಗ್ಲಿಲ್ಲ. ಅವರೆಲ್ಲ ಫುಲ್ ಟೈಟ್ ಇದ್ದಾರೆ. ಶಿವ, ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ, ಎಲ್ಲಿಗೆ ಬಂತದ? ಅದಿತ್ತು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ, ಅವಳೊಂದೊಂದು ಕೆಲಸದಿಂದ ತೆಗಿಸ್ಬೋದಾನೆ. ಆ ಹುಡುಗಿ ಅಂತ ಮಾಡ್ತಾಳೆ, ಆ DRF ಹೇಳಿದ್ದನ್ನು ಮಾಡಿದ್ದಾಳೆ ಅಷ್ಟೆ. ಅವನೊಂದು ಕೆಲಸದಿಂದ ತೆಗಿಸ್ಬೋದಾ? ಹಾಗೆಲ್ಲ ತೆಗಿಸ್ಲಿಕ್ಕೆ ಆಗೋದಿಲ್ಲ ಶಿವ. ಅವ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಮಾತ್ರ ತೆಗಿಸ್ಬೋದು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡ್ತಿದ್ದಾಗ ಮಾಡುವಲ್ಲ, ಮತ್ತೆ ನೀವಿದ್ದೀರಲ್ಲ ನಮ್ಮೊಟ್ಟಿಗೆ. ನಿನ್ ತಲೆ ಉಂಟಲ್ಲ ಶಿವ, ಹೇಳಿದ್ದು ರಪ್ಪ ಗೊತ್ತಾಗ್ತದೆ. ಸಿಗ್ನಲ್ ಬಂತಲ್ಲ. ಬಾ ಮಾರೈತಿ ಬೇಗ. ಎಂತ ಉಂಟು ಹೇಳ ಸರಿಯಾಗಿ? ಟಾರ್ಚ್ ಹಿಡಿಯ ಮರೆ, ಇಲ್ಲಿ ಕಣ್ಣು ಕಾಣುತ್ತೆ. ಎಲ್ಲಿ ಮರೆ? ಅವಳ ಗಂಡ ಬರ್ತಾನಂತೆ. ನಾಳೆ ನಿಲ್ಲು ಮರೆ ನೀನು.